ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಸಂಪಾದನೆಗಾಗಿ ದುಡಿಯುತ್ತಾರೆ. ಹಣ ಸಂಪಾದನೆಗಾಗಿ ಎಲ್ಲರೂ ಜೀವನದಲ್ಲಿ ಓಡುತ್ತಾ ಇರ್ತಾರೆ. ಇನ್ನು ಹಣವನ್ನ ಕಷ್ಟಪಟ್ಟು ಸಂಪಾದನೆ ಮಾಡಬೇಕೇ ಹೊರತು ನಾವು ಸ್ವಯಂ ತಯಾರು ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ನಾವೇ ಹಣ ತಯಾರು ಮಾಡುತ್ತೇವೆ ಅಂದುಕೊಳ್ಳಿ, ಆಗ ಹಣದ ಅತಿಯಾಸೆಯಿಂದ ನೀವು ಜೈಲು ಪಾಲಾಗುತ್ತೀರಿ. ಆದ್ರೆ ನಿಮ್ಗೆ ಯಾವಾಗ್ಲಾದ್ರೂ ಅನ್ಸಿದ್ಯಾ, ಈ ಹಣವನ್ನ ಹೇಗ್ ತಯಾರು ಮಾಡ್ತಾರೆ, ಯಾವ ಕಾಗದವನ್ನ ಬಳಸ್ತಾರೆ, ಯಾವ ಕೆಮಿಕಲ್ಸ್ ಉಪಯೋಗಿಸುತ್ತಾರೆ, ಎಲ್ಲಿ ತಯಾರು ಮಾಡುತ್ತಾರೆ? ಹಣವನ್ನ ಮುದ್ರಣ ಮಾಡೋದು ಸರ್ಕಾರವೇ ಆದ್ರಿಂದ ಹೆಚ್ಚು ಹಣವನ್ನ ಮುದ್ರಣ ಮಾಡಿ ಜನರಿಗೆಲ್ಲರಿಗೂ ಹಂಚಿದ್ರೆ ದೇಶದಲ್ಲಿ ಬಡತನವೇ ಇರೋದಿಲ್ಲ ಅಂತ ನಿಮ್ಗೆ ಅನ್ಸಬಹುದು. ಒಂದು ವೇಳೆ ಸರ್ಕಾರ ಹೆಚ್ಚು ಹಣವನ್ನ ಮುದ್ರಿಸಿದ್ರೆ ದೇಶದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತು ಹೀಗ್ ಮಾಡಿದ್ರಿಂದ ಜಿಂಬಾಬ್ವೆ ದೇಶದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿತು, ಕರೆನ್ಸಿ ನೋಟುಗಳನ್ನ ಹೇಗೆ ಮುದ್ರಣ ಮಾಡ್ತಾರೆ, ಹೆಚ್ಚು ಹಣವನ್ನ ಮುದ್ರಿಸಿ ಜನರಿಗೆ ಹಂಚಿದ್ರೆ ಆಗುವ ಪರಿಣಾಮಗಳೇನು? ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ತಯಾರಾಗುವ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಹೀಗೆ ತಯಾರಾಗುವ ಎಲ್ಲಾ ನೋಟುಗಳ ಹಿಂದೆ ಎಂತಹ ಕತೆ ಇದೆ ಎಂದು ನಿಮ್ಗೆ ಗೊತ್ತಾ? ನೋಟುಗಳನ್ನ ನಾವು ಅಂದುಕೊಳ್ಳುವ ರೀತಿ ಸುಲಭವಾಗಿ ತಯಾರು ಮಾಡಲು ಆಗೋದಿಲ್ಲ. ನಾವು ಉಪಯೋಗಿಸುವ ನಾಣ್ಯಗಳನ್ನ ಡೆಲ್ಲಿ ಸುಲ್ತಾನನಾದ ಶೇರ್ ಶಾ ಸೂರಿ ಚಾಲನೆಗೆ ತಂದರು ಎಂದು ಹೇಳ್ತಾರೆ. ಅದರ ಜೊತೆಗೆ 1861ರಲ್ಲಿ ರೂಪಾಯಿ ನೋಟುಗಳ ಮೇಲೆ ವಾಟರ್ ಮಾರ್ಕ್ ಅನ್ನ ಕೂಡ ತಯಾರಿಸ್ತಾರೆ. ನಾವು ನೋಟುಗಳನ್ನ ತಯಾರು ಮಾಡುವ ಕಾಗದಗಳನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಬೇಕಾಗುತ್ತೆ. ಯಾಕಂದ್ರೆ ಆ ಕಾಗದಗಳು ತುಂಬಾ ಭಿನ್ನವಾಗಿರುತ್ತೆ. ನಮ್ಮ ದೇಶದಲ್ಲಿ ಅಂತಹ ಕಾಗದಗಳನ್ನ ಉತ್ಪಾದನೆ ಮಾಡೋದಿಲ್ಲ. ಸರಿ, ಇನ್ನು ವಿಷಯಕ್ಕೆ ಬರೋಣ. ಭಾರತ ದೇಶದಲ್ಲಿ ಹಣವನ್ನ ಮುದ್ರಣ ಮಾಡುವ ಅಧಿಕಾರ ಕೇವಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಾತ್ರ ಇದೆ. ದೇಶದಲ್ಲಿ ಇರುವ ಪ್ರತಿಯೊಂದು ಬ್ಯಾಂಕ್ಗಳು RBIನ ಸೂಚನೆ ಮತ್ತು ನಿಯಂತ್ರಣದಲ್ಲಿ ಇರುತ್ತವೆ. ಒಂದು ರೀತಿ ಹೇಳಬೇಕಾದ್ರೆ RBI ಬ್ಯಾಂಕ್ಗಳಿಗೆ ಬ್ಯಾಂಕ್ ಎಂದು ಹೇಳಬಹುದು. ಎಲ್ಲಾ ಬ್ಯಾಂಕ್ಗಳಲ್ಲಿ RBI ಮುದ್ರೆ ಖಚಿತವಾಗಿ ಇರುತ್ತದೆ. ಸ್ನೇಹಿತರೆ, ಕರೆನ್ಸಿ ನೋಟುಗಳನ್ನ ಯಾವ ರೀತಿ ತಯಾರು ಮಾಡ್ತಾರೆ ಎಂದು ಅವುಗಳ ವಿಧಾನವನ್ನ ತಿಳಿದುಕೊಳ್ಳೋಣ. ನಂಬರ್ 1, ಪ್ರೊಡಕ್ಷನ್ ಪ್ರೊಸೆಸ್, ಉತ್ಪಾದನೆ ಮಾಡುವ ವಿಧಾನ. ರೂಪಾಯಿ ನೋಟುಗಳನ್ನ ತಯಾರು ಮಾಡುವ ಕಾಗದಗಳು ನಾವು ಉಪಯೋಗಿಸುವ ಪೇಪರ್, ನ್ಯೂಸ್, ಮ್ಯಾಗಝೀನ್ಗಳಲ್ಲಿ ಬರುವ ಕಾಗದವಲ್ಲ. ಬದಲಿಗೆ ಈ ನೋಟುಗಳಲ್ಲಿ 70% ಹತ್ತಿ, 30% ಲೈನನ್ ಇರುತ್ತದೆ. ಹತ್ತಿ ಮತ್ತು ಲೈನಿನ್ ಅನ್ನ ದೊಡ್ಡ ದೊಡ್ಡ ಕಂತೆಗಳ ರೀತಿಯಲ್ಲಿ ರೂಪಾಯಿ ಕಾಗದಗಳನ್ನು ಉತ್ಪಾದಿಸುವ ಕಂಪನಿಗಳಿಗೆ ತೆಗೆದುಕೊಂಡು ಬರ್ತಾರೆ. 2 ವಸ್ತುಗಳನ್ನ ಅಂದ್ರೆ ಈ ಲೈನೈನ್ ಹಾಗೂ ಹತ್ತಿಯನ್ನ ಒಂದು ಯಂತ್ರದ ಒಳಗೆ ಹಾಕಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಅದು ಒದ್ದೆಯಾಗುವವರೆಗೆ ಇನ್ನೊಂದು ಯಂತ್ರದಲ್ಲಿ ಇರಿಸ್ತಾರೆ. ನಂತರ ಅದನ್ನ ಪೂರ್ತಿಯಾಗಿ ಒಣಗಿಸ್ತಾರೆ. ಅನಂತರ ಅದನ್ನ ಪುಡಿ ಪುಡಿಯಾಗಿ ಮಾಡಿ ರೂಪಾಯಿ ನೋಟುಗಳನ್ನ ತಯಾರು ಮಾಡುವ ಪೇಪರ್ಗಳನ್ನಾಗಿ ಮಾಡ್ತಾರೆ. ನಂಬರ್ 2, ದಿ ಡಿಸೈನ್ ಸ್ಟೇಜ್. ಸ್ನೇಹಿತರೆ, ತಯಾರಾದ ಕಾಗದಗಳನ್ನ ನಮ್ಮ ಭಾರತೀಯ ರೂಪಾಯಿ ನೋಟುಗಳನ್ನಾಗಿ ಬದಲಾಯಿಸಬೇಕು ಅಂದ್ರೆ ಇನ್ನು ಅನೇಕ ಕ್ರಮಗಳಿವೆ. ಗ್ರಾಫಿಕ್ ಡಿಸೈನ್, ಸೆಕ್ಯೂರಿಟಿ ಇವೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ತುಂಬಾ ಜಾಗೃತೆಯಿಂದ ಕಾಗದಗಳನ್ನ ತಯಾರು ಮಾಡ್ತಾರೆ. ನಮ್ಮ ರೂಪಾಯಿ ನೋಟುಗಳ ಮೇಲೆ ಒಂದು ಸಣ್ಣದಾದ ಹೊಳೆಯುವ ಗೆರೆಯು ಕಾಣಿಸುತ್ತದೆಯೇ ಅಲ್ವೇ? ನಿಜವಾಗಿ ಹೇಳೋದಾದ್ರೆ ಆ ಗೆರೆಗಳು ಇಲ್ಲವಾದ್ರೆ ಆ ನೋಟುಗಳು ಚಲಾವಣೆ ಆಗೋದಿಲ್ಲ. ಆ ರೇಖೆಯೇ ಹೇಳುತ್ತದೆ ಆ ನೋಟು ಅಸಲಿಯೇ ಅಥವಾ ನಕಲಿಯೇ ಎಂದು. ಅದರಿಂದ ಕಾಗದ ತಯಾರಾದ ತಕ್ಷಣವೇ ಈ ರೇಖೆಯನ್ನ ಮುದ್ರಿಸ್ತಾರೆ. ಕಾಗದಗಳನ್ನ ಯಂತ್ರಗಳಲ್ಲಿ ಹಾಕಿ ಕಾಗದಗಳಲ್ಲಿ ಒಂದು ರೀತಿ ರೇಖೆಗಳು ಬರುವಂತೆ ಮುದ್ರಣ ಮಾಡ್ತಾರೆ. ಹಾಗೆ ತಯಾರಾದ ಎಲ್ಲಾ ನೋಟುಗಳ ಮೇಲೆ ಗಾಂಧಿ ಚಿತ್ರವಿರುವ ವಾಟರ್ ಮಾರ್ಕ್ ಅನ್ನ ಎಲ್ಲಾ ನೋಟುಗಳ ಮೇಲೆ ಮುದ್ರಿಸ್ತಾರೆ. ಎಲ್ಲಾ ನೋಟುಗಳು ಒಂದೇ ರೀತಿ ತಯಾರಾಗಲು ಯಂತ್ರಗಳಲ್ಲಿ ಉಪಯೋಗಿಸುವ ಪರಿಕರಗಳನ್ನ ಸಮಾನವಾಗಿ ಇರುವಂತೆ ನೋಡಿಕೊಳ್ತಾರೆ. ಸ್ನೇಹಿತರೆ, ನೋಟಿನ ಮೇಲೆ ನೀವು ನಂಬರ್ಗಳನ್ನ ನೋಡೇ ಇರ್ತೀರಿ. ಪ್ರತಿಯೊಂದು ನೋಟಿನ ಮೇಲೆ ಒಂದೊಂದು ನಂಬರ್ ಇರುತ್ತದೆ. ಅವುಗಳನ್ನ ಸೀರಿಯಲ್ ನಂಬರ್ ಎಂದು ಹೇಳುತ್ತಾರೆ. ತುಂಬಾ ಜಾಗೃತಿಯಿಂದ ನೋಟುಗಳ ಮೇಲೆ ಆ ನಂಬರ್ಗಳು ಸೀರಿಯಲ್ ಆಗಿ ನೋಟಿನ ಮೇಲೆ ಬರುವಂತೆ ನೋಡಿಕೊಳ್ಳುತ್ತಾರೆ. ಹಾಗೆ ತಯಾರಾದ ನೋಟುಗಳನ್ನ ಕ್ವಾಲಿಟಿ ಇನ್ಸ್ಪೆಕ್ಟರ್ ಪರಿಶೀಲನೆ ಮಾಡ್ತಾರೆ. ಕಂಪ್ಯೂಟರ್ ಮೂಲಕ ಪರಿಶೀಲಿಸಿ ಅವುಗಳು ಸರಿಯಾಗಿ ಇದೆಯೇ ಇಲ್ಲವೇ ಎಂದು ನೋಡಿ ಇರಬೇಕಾದ ಎಲ್ಲಾ ಮಾರ್ಕ್ಗಳು ಸರಿಯಾಗಿ ಇದೆಯೇ ಎಂದು ಜಾಗೃತಿಯಿಂದ ಪರಿಶೀಲಿಸುತ್ತಾರೆ. ನಂಬರ್ 3, ಕರೆನ್ಸಿ ಕಲರಿಂಗ್ ಸ್ಟೇಜ್. ಸ್ನೇಹಿತರೆ, ಇದು ತುಂಬಾ ಮುಖ್ಯವಾದ ಘಟ್ಟ. ತಯಾರಾದ ನೋಟುಗಳಿಗೆ ಅವುಗಳ ಬೆಲೆಯ ಆಧಾರದ ಮೇಲೆ ಬಣ್ಣವನ್ನ ಹಾಕ್ತಾರೆ. ಯಾವ ಬಣ್ಣವನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಎಂದು ಖಚಿತವಾಗಿ ತಿಳಿದುಕೊಂಡಿರ್ತಾರೆ. ಬಣ್ಣವನ್ನ ಹಾಕುವಾಗ ಇಲ್ಲವೇ ಅದನ್ನ ಕಲಸುವಾಗ ಇಲ್ಲವೇ ಉಪಯೋಗಿಸುವಾಗ ಯಾವುದೇ ರೀತಿಯ ವ್ಯತ್ಯಾಸವಾದರೆ ಪೇಪರ್ ನೋಟಿನ ಮೇಲೆ ಪರಿಣಾಮ ಬೀಳುತ್ತದೆ.
ಆದ್ದರಿಂದಲೇ ತುಂಬಾ ಜಾಗೃತೆಯಿಂದ ಎಷ್ಟು ಪ್ರಮಾಣದಲ್ಲಿ ಬಣ್ಣವನ್ನ ಹಾಕಬೇಕು ಎಂದು ಶ್ರದ್ಧೆ ವಹಿಸುತ್ತಾರೆ. ಈ ಬಣ್ಣವೂ ಕೂಡ ಎಲ್ಲಾ ನೋಟಿನ ಮೇಲೆ ಒಂದೇ ರೀತಿ ಬರಲು ಒಂದು ಯಂತ್ರವನ್ನ ಉಪಯೋಗಿಸುತ್ತಾರೆ. ಈ ನೋಟುಗಳು ಆ ಯಂತ್ರದಿಂದ ಹೊರಗೆ ಬಂದ ಮೇಲೆ ನೋಡಿದರೆ ಪೂರ್ತಿಯಾಗಿ ನೋಟೊಂದು ತಯಾರಾದ ರೀತಿ ಇರುತ್ತೆ, ಆದ್ರೆ ಅಸಲಿಗೆ ಆಗಿ ಇರೋದಿಲ್ಲ. ಇನ್ನು ತುಂಬಾ ವಿಷಯಗಳು ಆ ನೋಟಿನ ಮೇಲೆ ಬರಬೇಕಾಗುತ್ತೆ. ನಂಬರ್ 4, ಫಿನಿಶಿಂಗ್ ಅಂಡ್ ಚೆಕ್ಕಿಂಗ್. ಸ್ನೇಹಿತರೆ, ಹೀಗೆ ತಯಾರಾದ ನೋಟಿನ ಮೇಲೆ ಅಕ್ಷರಗಳು ಹೊಳೆಯುವ ರೀತಿ ಕಾಣಲು ಬಣ್ಣದ ದ್ರವ್ಯಗಳನ್ನು ಉಪಯೋಗಿಸುತ್ತಾರೆ. ನೀವು ಒಮ್ಮೆ 500 ರೂಪಾಯಿ ನೋಟಿಗೂ 2000 ರೂಪಾಯಿ ನೋಟಿಗೂ ಇರುವ ವ್ಯತ್ಯಾಸವನ್ನ ನೋಡಿ. ಅವುಗಳ ಮೇಲೆ ಸಂಖ್ಯೆಗಳು ಹೊಳೆಯುತ್ತಾ ಒಂದು ರೀತಿಯ ಬಣ್ಣದಲ್ಲಿ ಕಾಣಿಸುತ್ತವೆ. ಅವುಗಳು ಕತ್ತಲಲ್ಲಿಯೂ ಕಾಣಬೇಕು ಎಂಬ ಕಾರಣಕ್ಕಾಗಿ ಈ ವಿಧಾನವನ್ನ ಉಪಯೋಗಿಸುತ್ತಾರೆ. ಆನಂತರ ತಯಾರಾದ ನೋಟುಗಳು ಯಾವ ವಿಷಯದಲ್ಲೂ ಕಡಿಮೆ ಇಲ್ಲ ಎಂಬ ನಿರ್ಧಾರಕ್ಕೆ ಬರಲು ಸೀರಿಯಲ್ ನಂಬರ್, ಗಾಂಧಿ ಚಿತ್ರ ಮತ್ತು ವಿವಿಧ ವಾಟರ್ ಮಾರ್ಕ್ ಎಲ್ಲವನ್ನ ಒಂದಕ್ಕೆ 10 ಬಾರಿ ಚೆಕ್ ಮಾಡ್ತಾರೆ. ಹಾಗೆ ಪರಿಶೀಲನೆ ಮಾಡಿದ ನಂತರ ಯಾವುದಾದ್ರೂ ತಪ್ಪು ನಡೆದಿದ್ರೆ ಅಂತಹ ಪೇಪರ್ ಶೀಟ್ಗಳನ್ನ ಪಕ್ಕಕ್ಕೆ ಇಡ್ತಾರೆ. ಸರಿಯಾಗಿ ಇರುವ ನೋಟುಗಳು ಮುಂದಿನ ಪ್ರೊಸೀಜರ್ಗೆ ತಲುಪುತ್ತವೆ. ನಂಬರ್ 5, ಕಟ್ಟಿಂಗ್. ಸ್ನೇಹಿತರೆ, ತಯಾರಾದ ನೋಟುಗಳ ಶೀಟುಗಳನ್ನ ಒಂದೇ ವಿಧಾನದಲ್ಲಿ ಒಂದೇ ಆಕಾರದಲ್ಲಿ ಕಟ್ ಮಾಡಬೇಕು. ಇದಕ್ಕಾಗಿ ಈ ಶೀಟ್ಗಳನ್ನ ಒಂದು ಯಂತ್ರಕ್ಕೆ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಸ್ವಲ್ಪ ವ್ಯತ್ಯಾಸವಾದರೂ ನೋಟುಗಳ ಬೆಲೆ ಮತ್ತು ಉಪಯೋಗದಲ್ಲಿ ಪರಿಣಾಮ ಬೀಳುತ್ತದೆ. ಆದ್ದರಿಂದಲೇ ತುಂಬಾ ಜಾಗೃತೆಯಿಂದ ನೋಟುಗಳು ಒಂದೇ ಆಕಾರದಲ್ಲಿ ಬರುವಂತೆ ಕಟ್ ಮಾಡ್ತಾರೆ. ನಂತರ ಅವುಗಳನ್ನ ಒಂದು ಯಂತ್ರದಲ್ಲಿ ಹಾಕಿ ಗಟ್ಟಿಯಾಗಿ ಒತ್ತುತ್ತಾರೆ. ಹಾಗೆ ಮಾಡಿದ್ರೆ ನೋಟುಗಳು ದೃಢವಾಗಿ ತಯಾರಾಗುತ್ತವೆ. ನಂಬರ್ 6, ಪ್ಯಾಕಿಂಗ್. ತಯಾರಾದ ನೋಟುಗಳನ್ನ ಒಂದು ಪಾರದರ್ಶಕವಾದ ಕವರ್ನಲ್ಲಿ ಹಾಕಿ ಒಂದು ಯಂತ್ರದ ಸಹಾಯದಿಂದ ಪ್ಯಾಕಿಂಗ್ ಮಾಡ್ತಾರೆ. ಹೀಗೆ ಪ್ಯಾಕಿಂಗ್ ಮಾಡಿದ ನೋಟುಗಳನ್ನ ವಿವಿಧ ರೀತಿಯ ಬಾಕ್ಸ್ನಲ್ಲಿ ಹಾಕಿ ಅವುಗಳನ್ನ ತುಂಬಾ ಭದ್ರತೆಯಿಂದ ಬ್ಯಾಂಕ್ಗಳಿಗೆ ಕಳಿಸ್ತಾರೆ. ಹೀಗೆ ಬ್ಯಾಂಕ್ಗಳಿಗೆ ಕಳುಹಿಸಿದ ನೋಟುಗಳು ಬ್ಯಾಂಕ್ನಿಂದ ನಮ್ಮ ಕೈಗಳಿಗೆ ಬರುತ್ತದೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಹೀಗೆ ನೋಟುಗಳನ್ನ ತಯಾರು ಮಾಡಲು 4 ಬ್ಯಾಂಕ್ ನೋಟ್ ಪ್ರೆಸ್, 4 ನಾಣ್ಯಗಳ ಪ್ರೆಸ್, 4 ಪೇಪರ್ ಮಿಲ್ಗಳಿವೆ. ನೋಟ್ ಪ್ರೆಸ್ಗಳು ಮಧ್ಯಪ್ರದೇಶದ ದೇವಾಸ್, ಮಹಾರಾಷ್ಟ್ರದ ನಾಸಿಕ್, ಸಲ್ಬೋನಿ, ನಮ್ಮ ಮೈಸೂರಿನಲ್ಲಿ ಕೂಡ ಇದೆ. ದೇವಾಸ್ನಲ್ಲಿ ವರ್ಷಕ್ಕೆ 265 ಕೋಟಿ ರೂಪಾಯಿ ನೋಟುಗಳು ತಯಾರಾಗುತ್ತವೆ. ಇಲ್ಲಿಯೇ ನಾವು ಹೆಚ್ಚಾಗಿ ಉಪಯೋಗಿಸುವ 10 ರೂಪಾಯಿಗಳು, 50 ರೂಪಾಯಿ ಮತ್ತು 200 ರೂಪಾಯಿಗಳ ಮುಖಬೆಲೆಯ ನೋಟುಗಳು ತಯಾರಾಗುತ್ತವೆ. ಮಧ್ಯಪ್ರದೇಶದ ಪೋಷಾಂಗಾಬಾದ್ನಲ್ಲಿ ಕಾಗದ ತಯಾರು ಮಾಡುವ ಮಿಲ್ಲಿದೆ. ಇದನ್ನ CNP ಕರೆನ್ಸಿ ನೋಟ್ ಪ್ರೆಸ್ ಎನ್ನುತ್ತಾರೆ. ಕರೆನ್ಸಿ ನೋಟುಗಳನ್ನ ತಯಾರು ಮಾಡಲು ಇಲ್ಲಿಗೆ ವಿದೇಶಗಳಿಂದ ಪೇಪರ್ ಬರುತ್ತದೆ. ನಾಣ್ಯಗಳನ್ನ ಮುದ್ರಿಸುವ ಯಂತ್ರಗಳು ಹೈದರಾಬಾದ್, ನೋಯ್ಡಾ, ಕೋಲ್ಕತ್ತಾ ಮತ್ತು ಮುಂಬೈಗಳಲ್ಲಿವೆ. ಒಂದು ನೋಟನ್ನ ತಯಾರು ಮಾಡಲು ಎಷ್ಟು ಶ್ರಮ ವಹಿಸುತ್ತಾರೆ ಎಂದು ತಿಳಿದುಕೊಂಡಿದ್ದೀರಿ ಎಂದುಕೊಳ್ಳುತ್ತೇವೆ. ಸ್ನೇಹಿತರೆ, ಒಂದು ವೇಳೆ ಸರ್ಕಾರ ಹಣವನ್ನ ಮುದ್ರಣ ಮಾಡಿ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಹಣವನ್ನ ಹಂಚಿತು ಎಂದಿಟ್ಕೊಳ್ಳಿ. ಆಗ ಎಲ್ಲರೂ ಶ್ರೀಮಂತರಾಗ್ತಾರೆ. ನಂತರ ಎಲ್ಲರೂ ತಮ್ಮ ಬಳಿ ಇರುವ ಹಣದಿಂದ ಅವಶ್ಯಕತೆ ಇರುವ ವಸ್ತುಗಳನ್ನ ಕೊಂಡುಕೊಳ್ಳಬೇಕು ಎಂದುಕೊಳ್ಳುತ್ತಾರೆ. ಉದಾಹರಣೆಗೆ, ಪ್ರತಿಯೊಬ್ಬರು ಕಾರನ್ನ ತೆಗೆದುಕೊಳ್ಳಬೇಕು ಎಂದುಕೊಳ್ಳುತ್ತಾರೆ. ಪ್ರತಿಯೊಬ್ಬರು ಕಾರನ್ನ ಒಂದೇ ಬಾರಿ ಕೊಂಡುಕೊಳ್ಳಬೇಕು ಎಂದುಕೊಂಡಾಗ ಎಲ್ಲರಿಗೂ ಮಾರಾಟ ಮಾಡುವಷ್ಟು ಕಾರು ಇರೋದಿಲ್ಲ. ಆ ಸಮಯದಲ್ಲಿ ಕಾರಿನ ಬೆಲೆಯನ್ನ ಹೆಚ್ಚು ಮಾಡ್ತಾರೆ. ಆದ್ರಿಂದ 5 ಲಕ್ಷ ಇದ್ದ ಕಾರಿನ ಬೆಲೆಯನ್ನ 10 ಲಕ್ಷ ಮಾಡ್ತಾರೆ ಎಂದುಕೊಳ್ಳಿ. ಅಂದ್ರೆ ಹಣವನ್ನ ಮುದ್ರಣ ಮಾಡಿ ಹಂಚುವ ಮೊದಲು 5 ಲಕ್ಷಕ್ಕೆ ಒಂದು ಕಾರು ಬಂದ್ರೆ, ಹಣ ಮುದ್ರಣ ಮಾಡಿ ಹಂಚಿದ ಮೇಲೆ 10 ಲಕ್ಷಕ್ಕೆ ಒಂದು ಕಾರು ಬರುತ್ತದೆ. ಅಂದ್ರೆ ಇಲ್ಲಿ ಕಾರಿನ ಬೆಲೆ ಹೆಚ್ಚಾಗಿದೆ ಎಂದಲ್ಲ, ಬದಲಿಗೆ ಹಣದ ಮೌಲ್ಯ ಕಡಿಮೆಯಾಗಿದೆ ಎಂದರ್ಥ. ಹೀಗೆ ದೇಶದಲ್ಲಿರುವ ಪ್ರತಿಯೊಂದು ವಸ್ತುಗಳ ಬೆಲೆ ಹೆಚ್ಚಾಗಿ ಹೋಗುತ್ತದೆ. ಇದನ್ನೇ ಹಣದುಬ್ಬರ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಮೊದಲು ನಿಮ್ಮ ಬಳಿ 100 ರೂಪಾಯಿ ಇದೆ ಎಂದುಕೊಳ್ಳಿ. ಆಗ ಒಂದು ಸಾಬೂನಿನ ಬೆಲೆ 10 ರೂಪಾಯಿ. ಅಂದ್ರೆ ನಿಮಗೆ 100 ರೂಪಾಯಿಗೆ 10 ಸಾಬೂನುಗಳು ಬರುತ್ತವೆ. ಸರ್ಕಾರ ಹಣವನ್ನ ಪ್ರಿಂಟ್ ಮಾಡಿ ಹಂಚಿದ ನಂತರ ನಿಮ್ಮ ಬಳಿ 1000 ರೂಪಾಯಿ ಇದೆ ಎಂದುಕೊಳ್ಳಿ. ಅತಿಯಾದ ಹಣದುಬ್ಬರದಿಂದ ಸಾಬೂನಿನ ಬೆಲೆ 100 ರೂಪಾಯಿ ಆಗಿದೆ ಅಂದುಕೊಳ್ಳೋಣ. ಈಗಲೂ ಕೂಡ 10 ಸಾಬೂನುಗಳೇ ಬರುತ್ತವೆ. ಇದರಿಂದಾಗಿ ಏನಾದರೂ ಬದಲಾವಣೆ ಆಗಿದೆಯೇ, ಇಲ್ಲವೇ ಏನಾದರೂ ಉಪಯೋಗವಿದೆಯೇ? ಹೆಚ್ಚು ಹಣವನ್ನ ಪ್ರಿಂಟ್ ಮಾಡಿ ಹಂಚುವ ಮೊದಲು ಇದ್ದ ಪರಿಸ್ಥಿತಿಯೇ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ. ಈಗ ಹಣದುಬ್ಬರ ಹೆಚ್ಚಾದರೆ ಹೇಗೆ ಇರುತ್ತದೆ ಎಂದು ತಿಳಿದುಕೊಳ್ಳೋಣ. 2008-9ರಲ್ಲಿ ಜಿಂಬಾಬ್ವೆ ದೇಶದ ಪ್ರಭುತ್ವ ಖರ್ಚಿಗಾಗಿ ಮತ್ತು ಸಾಲವನ್ನ ತೀರಿಸಲು ಹೆಚ್ಚು ಹಣವನ್ನ ಪ್ರಿಂಟ್ ಮಾಡುತ್ತೆ. ಆದ್ದರಿಂದಾಗಿ ಆ ದೇಶದಲ್ಲಿ ಹಣದುಬ್ಬರ ಹೇಗೆ ಹೆಚ್ಚಾಯಿತು ಎಂದು ನೋಡೋಣ. ಉದಾಹರಣೆಗೆ 2015ರಲ್ಲಿ ನಮ್ಮ ದೇಶದ ಹಣದುಬ್ಬರ 5.8% ಇದ್ರೆ 2016ರಲ್ಲಿ 4.9% ಇತ್ತು. ಹೀಗೆ 1 ಅಥವಾ 2% ನಲ್ಲಿ ಬದಲಾವಣೆ ಇದ್ರೆ ಹಣದುಬ್ಬರ ನಿಯಂತ್ರಣದಲ್ಲಿ ಇದೆ ಎಂದರ್ಥ. ಅದೇ ಒಂದೇ ಬಾರಿ 30-40% ಬದಲಾವಣೆ ಬಂದರೆ ಅದನ್ನ ಅಧಿಕ ಹಣದುಬ್ಬರತೆ ಎಂದು ಕರೆಯುತ್ತಾರೆ. ಜಿಂಬಾಬ್ವೆ ಸರ್ಕಾರ ಹೆಚ್ಚಾಗಿ ಹಣವನ್ನ ಪ್ರಿಂಟ್ ಮಾಡಿದ್ರಿಂದ 2009ನೇ ವರ್ಷದಲ್ಲಿ ಆ ದೇಶದಲ್ಲಿ ಹಣದುಬ್ಬರ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಯಿತು ಗೊತ್ತಾ?
10 ಅಲ್ಲ 20 ಅಲ್ಲ 6.516%. ಇದರಿಂದಾಗಿ ಆ ದೇಶದಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆ ಪ್ರತಿ 24 ಗಂಟೆಗಳಿಗೆ ಒಮ್ಮೆ 2 ಪಟ್ಟು ಹೆಚ್ಚಾಯಿತು. ಅಂದ್ರೆ ಈ ದಿನ 5,000 ರೂಪಾಯಿ ಇದ್ದ ಫೋನಿನ ಬೆಲೆ ಮರುದಿನ 10,000 ರೂಪಾಯಿಗೆ ಏರ್ತಾ ಇತ್ತು, ಮರುದಿನಕ್ಕೆ 20,000 ಇತ್ತು. ಈ ರೀತಿಯಾಗಿ ಪ್ರತಿಯೊಂದು ವಸ್ತುವಿನ ಬೆಲೆ ಅಧಿಕವಾಗಿ ಹೆಚ್ಚಾಗುತ್ತೆ. ಒಂದು ಸಮಯ ಜಿಂಬಾಬ್ವೆ ದೇಶದಲ್ಲಿ ಒಂದು ಮೊಟ್ಟೆಯನ್ನ ತೆಗೆದುಕೊಳ್ಳಬೇಕಾದ್ರೆ 1 ಬಿಲಿಯನ್ ಜಿಂಬಾಬ್ವೆ ಡಾಲರ್ ಕೊಡಬೇಕಾಗಿತ್ತು. ಅಂದ್ರೆ ಅಂಗಡಿಗೆ ಹೋಗಿ ಒಂದು ಮೊಟ್ಟೆಯನ್ನ ತೆಗೆದುಕೊಳ್ಳಬೇಕಾದ್ರೆ ಮೊಟ್ಟೆಯ ಬೆಲೆ $1 ಬಿಲಿಯನ್ ಆದ್ರಿಂದ ಒಂದು ಚೀಲದ ತುಂಬಾ ಹಣವನ್ನ ತೆಗೆದುಕೊಂಡು ಹೋಗಬೇಕಾಗಿತ್ತು. ಈ ಪರಿಸ್ಥಿತಿಯನ್ನ ತಪ್ಪಿಸಲು ಅಲ್ಲಿನ ಸರ್ಕಾರ 100 ಟ್ರಿಲಿಯನ್ ನೋಟನ್ನ ಕೂಡ ಮುದ್ರಿಸಿತು. ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಬಳಿ ಬಿಲಿಯನ್ ಟ್ರಿಲಿಯನ್ ಹಣವಿತ್ತು. ಅಂದ್ರೆ ಎಲ್ಲರೂ ಟ್ರಿಲಿಯನೇರ್ ಆಗುತ್ತಾರೆ. ಇದರಿಂದಾಗಿ ಅವರಿಗೆ ಯಾವುದೇ ಲಾಭವಾಗುವುದಿಲ್ಲ. ಅವರ ಬಳಿ ಇರುವ ಹಣಕ್ಕೆ ಚಾಕ್ಲೇಟ್ ಕೂಡ ಬರ್ತಾ ಇರಲಿಲ್ಲ. ಇದರಿಂದಾಗಿ ಆ ದೇಶದ ಪರಿಸ್ಥಿತಿ ಹೇಗೆ ಬದಲಾಯಿತು ಎಂದು ನೀವು ಅರ್ಥ ಮಾಡಿಕೊಳ್ಳಿ. ಆದ್ರಿಂದ ಸ್ನೇಹಿತರೆ, ಹೆಚ್ಚು ಹಣವನ್ನ ಪ್ರಿಂಟ್ ಮಾಡಿ ಎಲ್ರಿಗೂ ಹಣ ನೀಡಿದ್ರೆ ಪರಿಣಾಮ ಹೀಗೆ ಇರುತ್ತದೆ. ಹೆಚ್ಚು ಹಣ ಇದ್ರೆ ದೇಶದ ಪರಿಸ್ಥಿತಿ ಬದಲಾಗುವುದಿಲ್ಲ. ಎಲ್ಲರೂ ಅಂದುಕೊಳ್ಳುವ ರೀತಿ ಮರದಲ್ಲಿ ಹಣ ಬಿಟ್ಟರೆ ಅದರ ಬೆಲೆ ಎಲೆಗಳಿಗೆ ಸಮಾನವಾಗಿಯೇ ಇರುತ್ತದೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.